ನೀವು ರಾಜಕೀಯ ಪಕ್ಷದವ್ರು ನಮ್ಗೆ ಏನು ಉಳಿದಿಲ್ಲ, ರಾಮನ ಕತ್ತಿ ಲಕ್ಷ್ಮಣ ಕತ್ತಿ ಯಾವ ದೇವಿ ಕತ್ತಿ ನಮಗೆ ಬೇಕಾಗಿಲ್ಲ. ನೀವು ರೈತರಿಗೆ ಬಿತ್ತನೆ ಬೀಜ ನೋಡಿದಾಗಲಿ ಎದನೇ ವ್ಯವಸ್ಥೆ ನಮಗೆ ಬೇಕಾಗಿಲ್ಲ. ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ನಮ್ಮ ರೈತರಿಗೆ ಬರ್ತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆನ ಮಾಡಿಕೊಟ್ಟು ಸ್ಪರ್ಧಾತ್ಮಕ ಬೆಲೆ ಕೊಡಬೇಕು. ಯಾಕಂದ್ರೆ ಶಾಸಕರಾಗಲಿ ಎಂಟು ತಮ್ಮ ಪೇಮೆಂಟ್ಗಳನ್ನ ಪುರಸ್ಕಾರ ಮಾಡ್ಕೊತಾರೆ, ಆ ರೀತಿಯಾಗಿ ನೀವು ಮಾಡ್ಕೋಬೇಕು. Those who are not known in the Karnataka, who is the Krishi Minister? ಎಲ್ಲರೂ ಅವರಲ್ಲ. ಮೀನುಗಾರಿಕೆ ಮಂತ್ರಿ ಯಾವ್ದಾರು, ಪಶುಸಂಗೋಪನಾ ಮಂತ್ರಿ ಯಾವ್ದಾರು, ಕೃಷಿ ಇಲಾಖೆ ಮಂತ್ರಿ ಯಾವ್ದಾರು, ತೋಟಗಾರಿಕೆ ಇಲಾಖೆ ಅದಾರೆ. ಇಲ್ಲಿ ಹೇಳ್ತೀನಿ ನಿಮ್ಮ ಡಿಬೇಟ್ದಾಗ ಹೇಳ್ತದೆ ಕೃಷಿ ಸಚಿವ ಕೃಷಿ ಕ್ಷೇತ್ರ ಮತ್ತು ಸಮಸ್ಯೆ ಬರ್ತಕ್ಕಂಥ ಯಾವ ಇಲಾಖೆ ಕಡೆ ಬಂದೇ ಇಲ್ಲ, ಯಾರೂ ಬರ್ತಾ ಇಲ್ಲ. ವಿಧಾನಸಭಾ ಈ ನಿಮ್ಮಲ್ಲಿ ಜಾಸ್ತಾರೆ, ಬೆಂಗಳೂರಾಗ ಇರ್ತಾರೆ, ಬೆಂಗಳೂರಾಗ ಮನಸ್ಸಿನ ಹಳ್ಳಿ ಬರ್ತಾರಲ್ಲ. ಕೃಷಿ ಇಲಾಖೆ ಒಳಗೆ 5,000 ಸಿಬ್ಬಂದಿ ಬೇಕಾ? ಗೊತ್ತಿದೆ. ಎಲ್ಲರಿಗೂ ನಾವು 224 ಮಂದಿಗೆ ಕರ್ನಾಟಕದ 25 ಮಂದಿಗೆ ನಾವು ಎಂಪಿಗಳ ಹೋಸ್ಟ್ ಕಳಿಸಿದ್ವಿ ಅಂದ್ರೆ ನಮ್ಮ ಗೌರವ ಹಾಕಿ ಕಳಿಸಿದ್ವಿ. ನಾವೆಲ್ಲ ಓಟ್ ಹಾಕ್ಬೇಕಾದ್ರೆ ಎಮ್ ಎಲ್ ಎ ಆಗ್ತಾರೆ, ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆದರೆ ನಿಮ್ಮ ಕ್ಷೇತ್ರಗಳನ್ನ ಜವಾಬ್ದಾರಿ ಕೆಲಸ ಮಾಡುವಂಥ ವಿಷಯವನ್ನು ನಾವು ಗೋವಾ ಜಿಲ್ಲೆಗೆ ಕ್ಷೇತ್ರ ಕೆಲಸ ಮಾಡಂಗಿಲ್ಲ. ಒಳಗಿಂದ ಈ ಗ್ರಾಮ ಪಂಚಾಯತಿ ಒಳಗೆ ಡ್ರೈನೇಜ್ ವರ್ಕ್ ಆಗಲಿ ಗಟಾರ ವರ್ಕ್ ಮಾಡಿದ್ದಾದ್ರೆ ಸುಮಾರು ಒಂದು 2 ತಿಂಗಳದಾಗ ದುಡ್ಡು ಹಾಕ್ತೀವಿ ಅಂತ ಹೇಳಿ ಒಂದೊಂದು ವರ್ಷ ಆದ್ರಿ ನಾವು 10 ರೂಪಾಯಿನೋ 20 ರೂಪಾಯಿ ಬಡ್ಡಿ ತೆಗೆದು ಇದನ್ನ ಹಾಕ್ತೀವಿ. ಈ ಸರ್ಕಾರ ಪ್ರಿಯಾಂಕಾ ಖರ್ಗೆ ಅವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರೇನಿದಾರಲ್ಲ ಮಾತಾಡಿದ್ರೆ ಬೇರೆ ದೇಶದ ವಿಷಯ ಬೇರೆ ರಾಜ್ಯದ ಮಾತಾಡ್ತಾರೆ, RSS ಬಗ್ಗೆ ಮಾತಾಡ್ತಾರೆ. ಅವರ ಇಲಾಖೆದೊಳಗೆ ಯಾರಿಗೇನು ತೊಂದರೆ ಆಗೈತಿ, ಎಷ್ಟು ಅನುದಾನ ತಗೊಳತ್ತಾರೋ ಅಥವಾ ಕೆಲಸ ಮಾಡಿದ್ದ ಬಗ್ಗೆ ನಾವು ನಿಜವಾಗ್ರಿ ಈಗ ಅವ್ರ ಹೆಸರ ಮೇಲೆ ಅಥವಾ ಒಂದು ಲೆಟರ್ ಬರುತ್ತೋ ಚುಮಡಿಯಲ್ಲಿ ಸುಳ್ಕೊಂಡು ಸರಿಯೋದು ಅಷ್ಟು ಉಳಿದ್ರೆ ಮೇಡಮ್. GWML ಅಂತೇಳಿ ಕ್ಷೇತ್ರದ ಗೌರ್ಮೆಂಟ್ ವರ್ಕ್ ಇದೆ, ಅದು ರಿಸರ್ವ್ ಫಂಡ್ ಇರ್ತದ್ರಿ ಮೇಡಮ್. ಅದನ್ನು ಅನುದಾನ ಇವರು ಬೇರೆ ಇದಕ್ಕೆ ಡೈವರ್ಟ್ ಮಾಡ್ತಾರೆ. ಒಂದು ವರ್ಷ ಆದರೂ ಕೂಡ ಆ ಬಿಲ್ಲನ್ನು ಪಾವತಿ ಮಾಡ್ತಾ ಇಲ್ಲ. ದಯವಿಟ್ಟು ನಮ್ಮ ಮಾಧ್ಯಮದ ಮುಖಾಂತರ ಗುತ್ತಿಗೆದಾರ ಪರವಾಗಿ ಮಾಡ್ತಾ ಇದ್ದೀನಿ. ಮಾನ್ಯ ಸಚಿವರೇ ಬರೀ ಉಪಾಧ್ಯಕ್ಷ ಹೇಳಿಕೆ ಕೊಡೋದಕ್ಕಿಂತ ಗುತ್ತಿಗೆದಾರರು ಏನು ತೊಂದರೆ ಐತಿ, ನಿಮ್ಮ ಇಲಾಖೆದೊಳಗೆ ಏನು ಕೆಲಸ ಆಗೈತೆ ಅದು ಗುತ್ತಿಗೆದಾರರ ಹಣ ಬಿಡುಗಡೆ ಮಾಡ್ತೀವಿ. ರಾಜ್ಯ ಸರ್ಕಾರ ಕನ್ನಡ ಹೋರಾಟಗಾರನ ರೈತರುಗಳನ್ನ ಮತ್ತು ವಿದ್ಯಾರ್ಥಿಗಳನ್ನ ಆಗುವಂಥ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕಡಿಮೆ ಹಾಕೊಂಡಿದ್ದು ಇಲ್ಲಿ ಬಂದು ಕೋಟ್ಯಾಂತರ ಖರ್ಚು ಮಾಡಿ ಬೇರೆ ವಿಷಯನ ಮಾತಾಡ್ಕೊಂಡು ಹೋಗ್ತಾರೆ. ಯಾಕೆ ಇವರೆಲ್ಲ ರಾಜ್ಯ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡೋಲ್ಲ? ಯಾಕೆ ಕನ್ನಡ ಪರ ಹೋರಾಟ ಅಡ್ಡಾಡೋಲ್ಲ ಮಾತಾಡೋಲ್ಲ? ನಾವೇನು ಬೇರೆ ಇದಕ್ಕೆಲ್ಲ ಹೋರಾಟ ಇಲ್ಲ. ನಾವು ಕನ್ನಡಕ್ಕೋಸ್ಕರ ಹೋರಾಡಿ ಕರ್ನಾಟಕಕ್ಕೋಸ್ಕರ ಹೋರಾಡಿ ಮಂಡ್ಯಲ್ಲಿ ಕೇಸ್ಗಳು ಹಾಕೊಂಡು ಹೋಗ್ತಾ ಇದ್ದೀವಿ. ಲೈಬ್ರರಿ ಕೂತು ಅಭ್ಯಾಸ ಮಾಡಬೇಕು. ನಾವು ಹಾಸ್ಟೆಲಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ನಾವು ಕಷ್ಟಪಟ್ಟು 5 ಅವರ್ ನಿದ್ದೆ ಮಾಡಿಬಿಟ್ಟು ಕೆಲಸ ಮಾಡ್ಬೇಕಂತ ನಾವು ಗೌರ್ಮೆಂಟ್ಗೋಸ್ಕರ ಬರ್ತಾ ಇದ್ದೆ. 2.5 ವರ್ಷ ಆಯಿತು. ಉದ್ಯೋಗ ಬಿಟ್ಟರೆ ಈ ನಡೆಸಬೇಕಂತ ಉದ್ಯೋಗ ಬಿಟ್ಟೆ ಎಂತೋ ಆಗಿರುತ್ತೆ. ಯಾವುದೂ ಎಕ್ಸಾಮ್ ಕರೆಕ್ಟಾಗಿ ಮಾಡಿಲ್ಲ ಮೇಡಮ್. KS ನಡೆಸಿದ್ರು, ಅಲ್ಲೂ ಕೂಡ KPSC ಮಾಡಿದ್ರೆ ಹಲವಾರು ಲೋಪದೋಷ ಇತ್ತು. ಕರ್ನಾಟಕಕ್ಕೆ ಕನ್ನಡಕ್ಕೆ ಒಂದೊಂಥರ ಕೆಟ್ಟ ಅವಮಾನ ಆಗಿರ್ತಕ್ಕಂಥ KPSC ಅದನ್ನು ಮೇಡಮ್ ಇವರು ವಿಧಾನಸೌಧದಲ್ಲಿ ಏನು ಮಾಡಿದ್ರು, ರಿಸಾಲ್ವ್ ಮಾಡ್ತೀವಿ ಅಂತ ಏನೇನೋ ಚರ್ಚೆ ಮಾಡಿದ್ರು. ಅದು ಕೂಡ ಯಾವುದೇ ಕಾರಣ ಕೊಟ್ಟಿಲ್ಲ. ನಂತರ ಇವಾಗ ಏನೋ ಆಫರ್ ಮಾಡ್ತೀವಿ ಅಂತಂದ್ರೆ ಮೊನ್ನೆ ಧಾರವಾಡ ಹೋರಾಟ ಮಾಡಿದ್ರು. ಅಲ್ಲಿ ಹೋರಾಟ ಆತಂದ್ರೆ ಅವರು ಈ ಸಲ ಏನು ಮಾಡ್ತಿದ್ರೆ ಮತ್ತೇನೋ ಹೋರಾಟಕ್ಕೆ ಅವ್ರನ್ನ ಪರ್ಮಿಷನ್ ಕೇಳಬೇಕಾಗಿದೆ. ಈ ಪರ್ಮಿಷನ್ನೇ ಕೊಡ್ತಿಲ್ಲ. ಯಾಕಂತಂದರೆ 4 ಲಕ್ಷ ಸೇರ್ತಾರೆ, ನಾವು ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ. 4 ಲಕ್ಷ ಸೇರ್ಲಿಕ್ಕೆ ಅಲ್ಲ ಮ್ಯಾಮ್, 4 ಲಕ್ಷ ಸೇರ್ತಿದ್ರು ಅಂತಂದರೆ ಆಗ್ತಿರ್ತಕ್ಕ ಅನ್ಯಾಯಕ್ಕೆ ಪರಿಹಾರವನ್ನು ಇವರು ಕಟ್ಕೋಬೇಕಾಗಲ್ಲ. ಈ ಗೌರ್ಮೆಂಟ್ ಅವರು ಈಗ BJP ಲಾಸ್ಟ್ ಟೈಮ್ ಏನು ಮಾಡಿದ್ರು, ಏನೇನೋ ಭ್ರಷ್ಟಾಚಾರ ಮಾಡಿ ಅವರು ಕೂಡ ಆ ಸರ್ಕಾರಗಳಿಂದ ವಿದ್ಯಾರ್ಥಿಗಳನ್ನ ಕಾಂಗ್ರೆಸ್ಸನ್ನು ಬಹುಮತದಿಂದ ತಂದಿವಿ. ಅವ್ರು ಬಿಟ್ಟು ಮತ್ತು ನಾವು ವಾಪಸ್ ಅವ್ರನ್ನ ತರಬೇಕಾದ್ರೆ ನಮ್ಮ ಜಿಲ್ಲೆ ಅನಿಸುತ್ತೆ. ಯಾಕಂತಂದರೆ ಅವರು ಏನೇನೋ ಮಾಡಿ ಮಾಡ್ತಾ ಇದ್ರು.
ಬಟ್ ಕಾಂಗ್ರೆಸ್ ಬರ್ತಾಗ ಗಾಂಧಿ ಅವರು ಕಾನ್ಫರ್ಮ್ ಮಾಡ್ತಾರೆ. ಈ ಸಲ ಬರೀ ಕರಪ್ಷನ್ ಕೇಳೋದು ಅಂತ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳಕಿಲ್ಲ. ಪಾಸ್ ಮಾಡಿ ಹೋಗ್ಬೇಕಂದ್ರೆ ಈಗ ಒಂದು ವರ್ಷದಲ್ಲಿ ಒಂದು ಕಟಾಫಲ್ಲಿ 20 ಮಾರ್ಕ್ಸಿಂದ ಒಂದು ಅರ್ಧ ಮಾರ್ಕ್ಸಲ್ಲಿ ಹೋಗ್ತೀವಿ. ನೆಕ್ಸ್ಟ್ ಟೈಮ್ ಬರಬೇಕಂದ್ರೆ ಕಾನ್ಫರ್ಮ್ ಆಗಬೇಕು. ಕಾನ್ಫರ್ಮ್ ಆದ್ರಿಂದ ನಮ್ಮ ದೇಶ ಏನಾಯಿತು 2.5 ವರ್ಷ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಒಳ ಮೀಸಲಾತಿ ಅದರ ಸಂಬಂಧ ಡಿಲೇ ಆಗ್ತಾ ಇದೆ. ಉಳಿದದ್ದು ಅವರು ಅವ್ರದ್ದು ಮಾಡಬಾರ್ದಂತ ಏನಿಲ್ಲ. ಅನಿವಾರ್ಯ ಜನಾಂಗದವರು ರಿಸರ್ವೇಷನ್ ಸಂಬಂಧ ಕೋರ್ಟ್ಗೆ ಹೋಗಿದ್ದಾರೆ. ಅದರ ಸಂಬಂಧ ಪೆಂಡಿಂಗ್ ಇದೆ. ವರದಿ ಕೊಟ್ಟಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಸಮಾಜ ಕಲ್ಯಾಣ ಹೇಳಿದ್ದಾರೆ. ನೆಪಕ್ಕೆ ಮಾತ್ರ ಒಳ ಮೀಸಲಾತಿ ವಿಷಯ ತೆಗೆದುತರ ಹೊರತಾಗಿ ತಾವು ಇದನ್ನ ದಯವಿಟ್ಟು ಕಾಂಗ್ರೆಸ್ ಮುಖಂಡರು ಇದನ್ನು ಗಮನಿಸಬೇಕು. ಮಾನ್ಯ ಸಚಿವರು ಹೇಳಿದ್ದು ಪೇಪರ್ದಾಗಿ ಹೇಳಿದ್ದಾರೆ. ಮೊದಲಿನ ಆದೇಶ ಪ್ರಕಾರ ತೋರಿಸ್ರಿ ಅಂತ ಹೇಳಿದ್ದಾರೆ. ನಾವು ಸುಮ್ಮನೆ ಹೇಳೋದು ಬೇಡ. ಸತ್ಯಾಸತ್ಯತೆ ಏನೈತಿ ವಿದ್ಯಾರ್ಥಿಗಳು ಕೂಡ ನಿಲ್ಲುವಂಥದ್ದು ನಮ್ದು ಧರ್ಮ ಮಾಡ್ಬೇಕ್ರಿ. ವಿದ್ಯಾರ್ಥಿ ಜೀವನದಲ್ಲಿ ಹಳೆ ಆದೇಶವನ್ನು ಮುಂದುವರಿಸುವಂತ ಸರ್ಕಾರಕ್ಕೆ ಗಾಂಭೀರ್ಯತೆ ಇಲ್ಲ. ಸರ್ಕಾರಕ್ಕೆ ಗಾಂಭೀರ್ಯತೆ ಇಲ್ಲ. ಗಾಂಭೀರ್ಯತೆ ಸರ್ಕಾರ ಬಿಟ್ಟು ಉತ್ತರ ಕರ್ನಾಟಕದ ಸುವರ್ಣ ಸೌಧಗಳು ಯಾಕೆ ಬೆಳಗಾವಿ ಸುವರ್ಣ ಸೌಧ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತಂತ ಬಂದದ್ದು. ಉತ್ತರ ಕರ್ನಾಟಕಕ್ಕೆ ಈಗ ಈ ಸರ್ಕಾರ ಬಂದಾಗಿಂದ ಹೆಚ್ಚು 3ನೇ ಅಧಿವೇಶನ. ಪ್ರತಿ ಸಲ ನೀವು ಬರೋದು ಇಲ್ಲಿ ನಿಮ್ಮ ಆತಿಥ್ಯ ಆ 5 ಸ್ಟಾರ್ ಹೋಟೆಲ್ನಾಗ ಇರೋದು ಒಂದು LH ಕಟ್ಟಕ್ಕಾಗ್ತಾ ಇಲ್ಲ ನಿಮಗೆ. ನಿನ್ನೆ ಮೊನ್ನೆ ನಾವು ನೋಡ್ತಾ ಇದ್ವಿ ಇಲಾಖೆ ಸ್ಥಳಾಂತರ ಆಗಿಲ್ಲ. ಮೊನ್ನೆ ನಾವು ಪೊಲೀಸ್ ಹತ್ರ ಮಾತಾಡ್ತಿದ್ವಿ ಆಫ್ ದ ರೆಕಾರ್ಡ್. 6,500 ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. 6,500 ಪೊಲೀಸ್ ಸಿಬ್ಬಂದಿ ಶೌಚಕ್ಕೂ ಒಂದು ಜಾಗ ಇಲ್ಲ ಅಂತ ಅವಮಾನಗೇರಿ ನಾವು ಬಯಲ್ಮುಕ್ತ ಶೌಚಾಲಯ ಮಾಡಬೇಕು ಅಂತೇಳಿ ಕೇಂದ್ರದಾಗ ನಾವು ಆದೇಶಗಳನ್ನು ಕೊಡ್ತೀವಿ. ನಾವು ಏನೇ ಮಾಡಬೇಕು ಅಂತೀವಿ. ಬೆಳಗಾವಿ ಒಂದು LH ಕೊಡುವಂಥ ಒಂದು ಶೌಚಾಲಯ ನಿರ್ಮಾಣ ಮಾಡೋ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಇವತ್ತು ಬೆಳಗಾವಿ ಒಳಗಡೆ ಮೊನ್ನೆ ರೈತರು ಹೋರಾಟ ಕೊಟ್ಟು ತುಳಾಪುರದಾಗ ಒಬ್ಬ ಸಕ್ಕರೆ ಸಚಿವರಿಗೆ ಬರಲಿಕ್ಕೆ ಎಷ್ಟನೇ ದಿನ ಬೇಕಾಯಿತು? 15 ದಿನಕ್ಕೆ ಬರ್ತೀವಿ. ನೀವು ಮಾಧ್ಯಮಗಳು ಬಂದರು, ವಿರೋಧ ಪಕ್ಷದ ನಾಯಕರುಗಳು ಬಂದರು, ಜನ ಹೋಗಿ ಸೇರಿಕೊಂಡ್ರು, ಮನೆಯಿಂದ ಬುತ್ತಿ ತಂದು ಹೋರಾಟ ಮಾಡಿದ್ರು. ಅವ್ರಿಗೆ ಮನೆ ಕೊಟ್ಟಿಲ್ಲ. ವಿದ್ಯಾರ್ಥಿಗಳು ಹೋರಾಟ ಮಾಡಕ್ಕೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಿ ನೀವು. ಈ ಸರ್ಕಾರ ನಿಮ್ಮ ಕಳ್ಳು ಒಂದು ಬೆಳ್ಳೆನೆವ ಅಂತೇಳಿ ಈಗ ನೀವು ಒಳ ಮೀಸಲಾತಿಯನ್ನ ಕಾರಣ ಯಾಕೆ ಕೊಡ್ತೀರಿ ನೀವು? ಈಗ ಹಳೆ ನಿಮ್ಮ ಆದೇಶವನ್ನು ನೀವು ಮುಂದುವರಿಸಬೇಕು ಅನ್ನೋ ನಿಂತಿದ್ದಾಗ ಅದನ್ನ ಮುಂದುವರಿಸದೆ ಈಗ ಇರುವಂಥ ಕಾರಣ ಹೇಳ್ಕೊಂಡು ಒಳ ಮೀಸಲಾತಿ ಕಾರಣ ಐತಿ ಅದಕ್ಕೆ ನಾವು ಮುಂದುವರ್ಸೋದು ಅಲ್ಲ. ಇವ್ರ ಪಕ್ಕದಾಗ ಹಣನೇ ಇಲ್ಲ. ಇವ್ರು ಕೊಟ್ಟಿರೋ ಗ್ಯಾರಂಟಿ ಕೊಟ್ಟಿಲ್ಲ ಇವ್ರ ಹತ್ರ. ಮಾತಾಡ
ಹಿರಿಯರು ಕೋರ್ಟಿಗೆ ಹೋದ್ರೆ ಆ ಕೋರ್ಟಿಂದ ಹಿಂದೆ ಬಂದ ನಂತರ ನಾವು ಯಥಾ ಪ್ರಕಾರ ಕೋರ್ಟ್ ಆದೇಶ ಬರೋದು ತಡ ಆಯ್ತು ಅಂದ್ರೆ ಎಕ್ಸ್ಟೆನ್ಷನ್ ಕೊಡ್ತೀರಿ? ಈಗ ನಾಳೆ ನಿಮ್ಮ ಆದೇಶ ಬರಕ್ ತಡ ಆಯ್ತು ಅಂತ ಹೇಳಿ ಆ ಮಕ್ಕಳ ಭವಿಷ್ಯಕ್ಕೆ ತಲುಪಿತ್ತು ಅಂದಾಗ ಅವ್ರಿಗೆ ಎಕ್ಸ್ಟೆನ್ಷನ್ ಕೊಡ್ತೀರಾ? ಘೋಷಣೆ ಮಾಡ್ರಿ 5 ವರ್ಷ ಅವ್ರಿಗೆ. ಅವ್ರ ವಯೋಮಿತಿ ಎಕ್ಸ್ಟೆನ್ಷನ್ 5 ವರ್ಷ ಘೋಷಣೆ ಮಾಡ್ರಿ. ಅದು ಮಾಡ್ತೀರಾ ನಿಮ್ಮ ಸರ್ಕಾರ ಕಡೆಯಿಂದ? ದಯಮಾಡಿ ಪ್ರಚೋದನೆ ಪಡಿಸುವುದರಿಂದ ಏನೂ ಸಮಸ್ಯೆಗಳ ಪರಿಹಾರ ಆಗಲ್ಲ. ಉತ್ತರಗಳನ್ನು ಇವರೇನು ಕಣ್ಮುಚ್ಚಿದ್ರು ಅಂತ ಉತ್ತರ ಕರ್ನಾಟಕದಾಗ ಬರೀ ಕಾಂಗ್ರೆಸ್ ಸರ್ಕಾರ ಬಂದ ಘೋಷಣೆ ಮಾಡಿದ್ದೆ. ಬಿಜೆಪಿ ಸರ್ಕಾರದವ್ರು ಕೇಳ್ರಿ ಸ್ವಲ್ಪ. ಅಲ್ಲ, ಯಾವಾಗಾದ್ರೂ ಯಾರಾದ್ರೂ ಅಧಿವೇಶನ ಮಾಡಿಲ್ವಾ? ಯಾರಾದ್ರೂ ಅಧಿವೇಶನ ಅವಾಗ ನೋಟಿಫಿಕೇಶನ್ ಆಗಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ 2 ವರ್ಷ ಆಗಿದೆ. ಮತ್ತೆ ಮೊನ್ನೆ ಹೋಮ್ ಮಿನಿಸ್ಟರ್ ಇದ್ದಾರೆ, ಮತ್ತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕಳ್ಸಿದೀವಿ ಅಂತ ಹೇಳಿ. ಇದೇ ಲಾಸ್ಟ್ ಸೆಷನ್ ಅಲ್ಲಿ 1 ವರ್ಷ ಮುಂಚೆ 600 PSI ಅಪ್ರೂವಲ್ ಆಗಿರೋದನ್ನ ಮನೆ ಗೃಹ ಸಚಿವರು ತೋರಿಸಿದ್ರು. 600 PSI ನೋಟಿಫಿಕೇಶನ್ ಮಾಡ್ಬೇಕಾಯ್ತು. ನೋಟಿಫಿಕೇಶನ್ ಮತ್ತೆ ನಾವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕಳ್ಸಿದೀವಿ ಅಂತಂದ್ರೆ ಏನು? ವಾಟ್ ಇಸ್ ದ ಯೂಸ್ ಹೇಳಿ? 2,000 ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 30,000 ವೇಕೆನ್ಸಿ ಇದೆ. ಟೀಚರ್ ವೇಕೆನ್ಸಿ 70,727 ಬೇಕಾಗಿದ್ದಾವೆ. ಮತ್ತೆ ಕಂದಾಯ ಇಲಾಖೆಯಲ್ಲಿ 11,000 ವೇಕೆನ್ಸಿ ಇದೆ. ಪ್ರತಿ ಒಂದು ಇಲಾಖೆಯಲ್ಲೂ ಸರ್ಕಾರಿ ನೌಕರಿಯಲ್ಲಿ ಪ್ರತಿ ಒಂದು ಇಲಾಖೆಯಲ್ಲೂ more than 50% ಖಾಲಿ ಹುದ್ದೆ ಇದಾವೆ. ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಹೋಗ್ಲಿ, ಯಾವುದೇ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ಲಿ, ಮನೆ ಮನೆ ಪೊಲೀಸ್ ಅಂತ ಹೇಳ್ತಾರಲ್ಲ ಮೇಡಮ್, ಅಲ್ಲಿ ಮನೆಯಲ್ಲಿ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ಪೊಲೀಸ್ ಸ್ಟೇಷನ್ ಒಳಗಡೆ ಅಲ್ಲಿ ಸಿಬ್ಬಂದಿನೇ ಇಲ್ಲ ಅಂತ ಹೇಳಿ ಮನೆಗೆ ಯಾಕೆ ಮಾಡಬೇಕು? ಫಸ್ಟ್ ಸಿಬ್ಬಂದಿ ಬೇಕಂತಾನೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. ಯುವಕರು ನೋಡಿ ಎಷ್ಟು ಜನ ಇದ್ದಾರೆ ಪ್ರತಿ ತಿಂಗಳಲ್ಲಿ ವಿದ್ಯಾರ್ಥಿಗಳು ಇವತ್ತು ಸಾಯ್ತಾ ಇದ್ದಾರೆ, ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಅವ್ರ ಮನೆಯಲ್ಲಿ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತಂದ್ರೆ ವಿದ್ಯಾರ್ಥಿಗಳವರು ಸ್ಟೂಡೆಂಟ್ಸ್ ಇವತ್ತು ಅವ್ರ ಮನೇಲಿ ಮದುವೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬಿಕಾಸ್ ವಯೋಮಿತಿ ಹೋಗ್ತಾ ಇದೆ. ಮನೇಲಿ ಅವರು ತಿಂಗಳ ಬೆಂಗಳೂರಲ್ಲಿ ಇರ್ಬೇಕಂದ್ರೆ ಕಡಿಮೆ ಅಂದ್ರೆ 15,000 ದುಡ್ಡು ಬೇಕು ಮೇಡಮ್. ಇಲ್ಲಿ ಧಾರವಾಡ, ಬಿಜಾಪುರ ಇಲ್ಲೆಲ್ಲ ಇರ್ಬೇಕಂದ್ರೆ ಕಡಿಮೆ ಅಂದ್ರೆ 5,000 to 8,000 ಬೇಕು ಮೇಡಮ್. ಇಷ್ಟು ದುಡ್ಡು ಅವ್ರ ಮನೆಯಲ್ಲಿ ಒಂದೊಂದು ರೂಪಾಯಿಗೂ ಕಷ್ಟ ಆಗ್ತಾ ಇದೆ ಅವರಿಗೆ. ಅವರು ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಈಗ ಅವ್ರ ಅಪ್ಲಿಕೇಶನ್ ಹಾಕಿದ್ರು ಸಾಲ ಮಾಡಿ ಅಪ್ಲಿಕೇಶನ್ ಹಾಕಂತ ಪರಿಸ್ಥಿತಿ ಬಂದಿದೆ. ಮತ್ತೆ ಒಂದು ನೋಟಿಫಿಕೇಶನ್ ಆಗಿದೆ ಮೇಡಮ್, ಒಂದೇ ನೋಟಿಫಿಕೇಶನ್ 1.5 ವರ್ಷ ಆದ್ಮೇಲೆ ಒಂದು ನೋಟಿಫಿಕೇಶನ್ ಆಗಿದೆ. 708 ಹುದ್ದೆಗುದು ಒಂದು ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 7,000 to 8,000 ಕಟ್ಟುವಂತ ಪರಿಸ್ಥಿತಿ ಬಂದಿದೆ. ಅದು ಹೆಚ್ಚಿಗೆ ಮಾಡ್ಬೇಕು. ಅಪ್ಲಿಕೇಶನ್ ಹಾಕ್ಬೇಕಂದ್ರೆ SC/ST ಗೆ 500 ರೂಪಾಯಿ, OBC ಮತ್ತೆ ಜನರಲ್ ಮೆರಿಟ್ಗೆ 750 ರೂಪಾಯಿ ಮೇಡಮ್. UPSC ಟಫೆಸ್ಟ್ ಎಕ್ಸಾಮ್ಸ್ UPSC ಬರೀ 100 ರೂಪಾಯಿ ಫೀಸ್ ಇದೆ ಮೇಡಮ್. UPSC ಫ್ರೀ ಇರ್ತದೆ ಮೇಡಮ್, 100 ರೂಪಾಯಿ ಇರ್ತದೆ. SSC ಫ್ರೀ, ಮಹಿಳೆ ಫ್ರೀ ಇರ್ತದೆ. ಇವಾಗ 2024ದಾಗ ಒಂದು ಇದು KEದ ಅವ್ರದ್ದು ಇದು ಕಳಿಸಿದ್ದಾರೆ ಮೇಡಮ್. ವಾಪಸ್ ಮಾಡದಿರಿ ಒಂದೇ ಪ್ರಚೋದನೆ ಬೇರೆ
ದಾಖಲೆ ತಯಾರಿ ಮಾಡೋದು ವಿನಾಯಕಲ್ಲೂ ಖಾಲಿ ಇದೆ. ಫಸ್ಟ್ 15 ರೂಪಾಯಿ 15,500 ರೂಪಾಯಿ ಏನಕ್ಕಾಗುತ್ತೆ ಅಂತ ಹೇಳಿ ಮಾಡಿ ಡಿಸೇಬಲ್ ಕೊಡೋದು ಸರ್ ಮೇಡಮ್, ಅದನ್ನು ಜಾಸ್ತಿ ಮಾಡಬೇಕಲ್ಲ. ನೋಡಿ ಇಷ್ಟು ಕಷ್ಟಪಟ್ಟು 1,500 ರೂಪಾಯಿ ಏನಕ್ಕಾಗುತ್ತೆ ಹುಡುಗರೇ ನೌಕರಿ ಕೊಡ್ರಿ ಪಾಪ. ಒಂದು ಸರ್ಕಾರಿ ಹುದ್ದೆ ತಗೋಬೇಕು ಅಂತ ಹೇಳ್ಬಿಟ್ಟು ಇವ್ರು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂತಂದ್ರೆ ನೀವೇ ಯೋಚನೆ ಮಾಡಿ ಮೇಡಮ್. ಒಂದು ನೋಟಿಫಿಕೇಶನ್ ಮಾಡ್ತಾ ಇಲ್ಲ, ಮತ್ತೆ ಯಾವ ರೀತಿ ಮಾಡ್ಬೇಕು? ಸೊ ಸ್ಯಾಡ್ ನಿಜಕ್ಕೂ ಭಾಳ ಕಣ್ಣಲ್ಲಿ ನೀರು ಬರ್ದಂಗೆ ಆಗ್ತಾ ಇದೆ. ಪಾಪ ಹುಡುಗ ಇಷ್ಟು ಅಂಗವೈಕಲ್ಯತೆ ಅಂತ ಹೇಳಬಾರ್ದು, ಬಟ್ ಅದ್ರ ಸೀರಿಯಸ್ನೆಸ್ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಸ್ಯಾಡ್. ಇವತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನ ಸುವರ್ಣಸೌಧ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಬಿಜೆಪಿ ಅವರಿದ್ರು, ಕಾಂಗ್ರೆಸ್ ಅವರಿದ್ರು. ಇವು ಎರಡು ಪಕ್ಷದವ್ರು ಯಾವ ಇಲಾಖೆಗಳನ್ನು ಕೂಡ ಅಲ್ಲಿ ತರಲಿಲ್ಲ. ನಾವು ಕೇಳ್ತಾ ಇದೀವಿ, ಅದು ದಿನನಿತ್ಯವೂ ಕೂಡ ಕೋಟ್ಯಾಂತರ ರೂಪಾಯಿ ವ್ಯರ್ಥ ಮಾಡ್ತಾ ಇದೀವಿ ಅದನ್ನ ನಿರ್ವಹಣೆಗೆ. ಬೆಳಗಾವಿ ಅವರೆಲ್ಲ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡದಾರ, ಅಲ್ಲಿ ಅಲ್ಲಿ ಬೆಂಗಳೂರಾಗ ಮನೆ ಮಾಡ್ಕೊಂಡವರು ಶ್ರೀಮಂತರು, ಜನಪ್ರತಿನಿಧಿಗಳು, ಜನಸಾಮಾನ್ಯರೇನು ಮಾಡಬೇಕು? ಇಲ್ಲಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ಬೇಕು, ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬರಬೇಕು. ಇಲ್ಲಿ ಪ್ರತಿ ತಿಂಗಳೂ ಬೇಕಾದ್ರೆ ತೆಗಿರಿ ಮಾಹಿತಿ ಅದ್ರೊಳಗೆ ಎಷ್ಟು ಖರ್ಚಾಗ್ತಾ ಇದೆ ಸುವರ್ಣಸೌಧ ನಿರ್ವಹಣೆಗಾಗಿ. ಇದ್ರ ಬಗ್ಗೆ ಯಾರು ಕೂಡ ಚಕ್ಕರ್ ಆಗ್ತಾ ಇಲ್ಲ. ಬರೀ ಅಧಿವೇಶನ ಕಾಟಾಚಾರಕ್ಕೆ 10 ದಿನ ಯಾವ್ದಾರ ಆಗ್ಲಿ ಮುಗಿಸ್ಕೊಂಡು ರಾಮನಗರ ಕರೆ, ಗೋವಾ ಕರೆ, ದಾಂಡೇಲಿಗೆರೆ ಹೋಗ್ಲಿ, ನಾವೆಲ್ಲೂ ಇದನ್ನಂತಿಲ್ಲ. ಆದ್ರ ಇಲ್ಲಿ ತಿಂಗಳ ಕೂಡ 100 ಕೋಟಿ ರೂಪಾಯಿ ಖರ್ಚು ಮಾಡಿದಿರಿ. ಪ್ರತಿ ತಿಂಗಳ ಸುಮಾರು ಎಷ್ಟೋ ಕೋಟ್ಯಾಂತರ ರೂಪಾಯಿ ನಿರ್ವಹಣೆಗೆ ವೆಚ್ಚ ಮಾಡ್ತೀರಿ. ಅದನ್ನ ಬೂತ್ ಬಂಗ್ಲೆ ಮಾಡೋ ಬದಲು ಶಕ್ತಿ ಕೇಂದ್ರವನ್ನಾಗಿ ಮಾಡ್ರಿ. ಇಡೀ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಅನುಕೂಲ ಆಗ್ತದ, ಉತ್ತರ ಕರ್ನಾಟಕದ ನಿರುದ್ಯೋಗಿ ಯುವಕರಿಗೆ ಅನುಕೂಲ ಆಗ್ತದ. ಇವತ್ತು ಕೇಂದ್ರದ ಇಲ್ಲೇ ಪಕ್ಕದಲ್ಲಿರುವಂತ ಪ್ರಹ್ಲಾದ್ ಜೋಶಿ ಅವ್ರು ಏನ್ ಮಾಡತ್ತಾರ? ಪ್ರಹ್ಲಾದ್ ಜೋಶಿ ಅವ್ರನ್ನ ಪ್ರಶ್ನೆ ಮಾಡ್ಬೇಕಲ್ಲ. ಅವರು ಕೂಡ ಕೇಂದ್ರದ ಒಬ್ರು ಪ್ರಭಾವಿ ಸಚಿವರು. ಕುಮಾರಸ್ವಾಮಿ ಅವರು ಬೃಹತ್ ಕಾರ್ಖಾನೆ ಸಚಿವರು. ಅವರೆಲ್ಲ ಉತ್ತರ ಕರ್ನಾಟಕಕ್ಕೆ ನಮ್ಮ ಹುಬ್ಬಳ್ಳಿಯವ್ರ ಪ್ರಹ್ಲಾದ್ ಜೋಶಿ ಅವರು ಬೆಳಗಾವಿಗೆ ಏನ್ ಮಾಡ ಇಲ್ಲಿ ಬಂದಿರುವಂತ ಯೋಜನೆಗಳನ್ನು ತಗೊಂಡು ಹೋಗಿ ಹುಬ್ಳಿಗೆ ಹಾಕೊಳ್ತಾ ಇದ್ದಾರೆ. ನಾವು ಅದ್ರ ಬಗ್ಗೆ ಎಷ್ಟು ಹೋರಾಟ ಮಾಡಿದ್ರು ಅದ್ರ ಇಲ್ಲ. ಇಲ್ಲಿ ಬೆಳಗಾವಿ ವಿಮಾನ ನಿಲ್ದಾಣ ಮೇಲ್ದರ್ಜೆಯಿಂದ ಹಿಡ್ಕೊಂಡು ಸಾಕಷ್ಟು ವಿಮಾನಗಳನ್ನ ನಾವು ಇಲ್ಲಿ ಪಡ್ಕೊಂಡ್ರು ಕೂಡ ಇಲ್ಲಿಂದ ಕ್ಯಾನ್ಸಲ್ ಮಾಡ್ಕೊಂಡು ಬೇರೆ ಬೇರೆ ಜಿಲ್ಲೆಗೆ ಹಾಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ಇಲ್ಲೇ ಮುಖಂಡಗಳು ಬಗ್ಗೆ ಅದ್ರ ಬಗ್ಗೆನೂ ಕೂಡ ವಿಚಾರ ಮಾಡಬೇಕು. ಮೇಡಮ್, ಕಾಂಗ್ರೆಸ್ ಮುಖಂಡರು ಏನಿದಾರಲ್ರಿ ಗೌರ್ಮೆಂಟ್ ಇವರು ಕುಮಾರಸ್ವಾಮಿ ಒಬ್ರು ಭೇಟಿಯಾಗಿಲ್ಲ. ಅವ್ರಿಗೆ ಸದ್ಯ ಆಲ್ರೆಡಿ ಬೆಳಗಾವಿ ಜಮೀನು ನೋಡುತ್ತಿದ್ದಾರೆ. ಐಟಿ ಕೆಲಸ ಅಲ್ರಿ. ಇವರು ಮಂಡ್ಯದಾಗ ಮಾಡಿ ಮಂಡ್ಯಕ್ಕೆ ಹೋಗಿ ಭೇಟಿಯಾಗಿದ್ದಾರೆ. ಆಫೀಸರ್ಗಳು ಒಬ್ರು ಬಂದಿಲ್ಲ, ಅವ್ರ ಹತ್ರ ಭೇಟಿ ಆಗಿದ್ರು. ಯಾವ ನ್ಯಾಯ ಹೇಳ್ರಿ? ಅವ ಹೇಳ್ತಾ ಇರೋದು ಇಷ್ಟ. ಒಂದು ಮಂಡ್ಯದೊಳಗಡೆ ಜಿಲ್ಲಾ ಏನು ಉಸ್ತುವಾರಿ ಮಂತ್ರಿಗಳು ಇರ್ತಾರೋ ಅವರು ಸಭೆಯನ್ನ ಒಬ್ಬ ಕೇಂದ್ರ ಸಚಿವ ಕರೆದ್ರೆ ಅಲ್ಲಿ ಅಧಿಕಾರಿಗಳು ಹೋಗಲಾರದಂತೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಇಡೀ ಸರ್ಕಾರದೊಳಗಡೆ ಒಂದು ಕಪ್ಪು ಚುಕ್ಕೆ ಆಗಿತ್ತು. ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಹರಿಕಾರರಾಗಿ ಇವತ್ತು ಕುಮಾರಸ್ವಾಮಿಯನ್ನು ನೋಡ್ತೀವಿ. ಯಾಕಂತ ಕೇಳಿದ್ರೆ ಇಲ್ಲಿ ಒಂದು ಸುವರ್ಣಸೌಧ ಆಗಬೇಕು ಮತ್ತು ಮೊದಲನೆಯ ಅಧಿವೇಶನವನ್ನ ಉತ್ತರ ಕರ್ನಾಟಕದಲ್ಲಿ ಮಾಡಬೇಕಂತ ಪರಿಕಲ್ಪನೆ ಯಾರಾದರೂ ಕೊಟ್ಟಿದ್ರೆ ಮೊದಲನೆಯ ಸಮ್ಮಿಶ್ರ ಸರ್ಕಾರ ಆಗಿರ್ತಕ್ಕಂಥ ಬಿಜೆಪಿ ಮತ್ತು JDS ಸರ್ಕಾರ. ಅದಕ್ಕೆ ಯಾಕೆ ಇವತ್ತು ಅದಕ್ಕೆ ಬೆಲೆ ಭಾಳ ಬಂದಿದೆ ಅಂತಂದ್ರೆ ಬಿಜೆಪಿ JDS ಕಾಂಗ್ರೆಸ್ ಈಗ ಸುವರ್ಣಸೌಧ ಕಟ್ಟಿಸಿ ಇಷ್ಟು ದಿನ ಆಯ್ತು. ಬೇಕು ಹನಿಮೂನ್ ಅಂತ ಹೇಳಿ 4 ದಿನ ಬಂದು ಇಲ್ಲಿ ಚಳಿಗಾಲದ ಅಧಿವೇಶನ ಮಾಡಿ ಮತ್ತು ಹೋಗ್ತಾರೆ ಬಿಡ್ತಾರೆ ಸರ್. ಅಲ್ಲಿ ಮಠ ಅಲ್ಲಿ ಮೂಸ್ ನೋಡೋರು ಯಾರು ಇರಲ್ಲ ಸರ್. ಅಂತ ಸಂದರ್ಭದಲ್ಲಿ ಇಲಾಖೆಗಳನ್ನು ಶಿಫ್ಟ್ ಮಾಡಿ ಅಂತ ಉತ್ತರ ಕರ್ನಾಟಕದ ಬಹುದೊಡ್ಡ ಬೇಡಿಕೆ. ಅದ್ರ ಬಗ್ಗೆ ಸರ್ ಬರೀ ಅಧಿವೇಶನದ ಟೈಮಲ್ಲಿ ನಾವು ಬರ್ತೀವಿ, ಮಾತಾಡ್ತೀವಿ, ಮಾತಾಡ್ತೀವಿ, ಮತ್ತು ನಾವು ಹೊಳ್ಳಿ ಹೋಗ್ತೀವಿ, ನೀವು ಗಪ್ಚುಪ್ಪ ಆಗ್ಬಿಡ್ತೀವಿ ಸರ್. ಯಾಕೆ ಇಚ್ಛಾಶಕ್ತಿ 20 ಕೋಟಿ ಖರ್ಚು ಮಾಡ್ತಾರೆ. 20 ಕೋಟಿ ಪ್ರಸ್ತಾವನೆ ಮಾಡಿದ್ರು. 224 ರತ್ನಗಳು, ರಾಜಕೀಯ ಪಕ್ಷದ ರತ್ನಗಳು, ನಮ್ಮ ಜನಪ್ರತಿನಿಧಿಗಳು. ನಾವು ಅವರಿಗೆ ಕೈ ಮುಗಿಬೇಕು. ತಾವು ಹೇಳಿದ್ರೆ